ಅಂಬಕ್ಕ ಅಂಬಕ್ಕ ನನ್ ಪಾಲ್ ಕಾಫಿ ಬಂದ್ಬಿಟ್ಟೆ. ಬಂದೆಪ್ಪ ಸೂರಿ. ಸೂರಿ ಓ ಏನಮ್ಮ ಪದ್ಮಜ, ಸ್ನಾನ ಮಾಡ್ತೀಯಾ? ಆಯ್ತು. ಕಾಫಿ ಕುಡಿದ್ಯಾ? ಇನ್ನೂ ಇಲ್ಲ. ಯಾಕೆ? ಅಮ್ಮ ಸೂರ್ಯೋದಯ ಆಯ್ತು ಕಣೆ. ಏನ್ ಮೇಸ್ಟರ್ ನೀವು, ಸೂರ್ಯೋದಯ ಆಗಿ ಎಷ್ಟೊತ್ತಾಯ್ತು ಇವಾಗ್ಲಾ? ಅದು ಪ್ರಪಂಚಕ್ಕೆ ಅಪ್ಪ, ನಮ್ ಭಾಗಕ್ಕೆ ನೀನ್ ನಮ್ಮನೆ ಕಾಲಿಟ್ಟಾಗ್ಲೇ ನಮಗ್ ಸೂರ್ಯೋದಯ ಆಗುತ್ತೆ. ನೋಡು, ನಿನ್ನ ನೋಡಿದ ಕೂಡ್ಲೆ ಸಂತೋಷದಿಂದ ಒಬ್ಬೊಬ್ಬರ ಮುಖನು ಹೇಗೆ ಅರಳು ಬಿಟ್ಟಿದೆ. ಇದಕ್ಕೇನಂತೀಯ? ಅದಕ್ಕೇನ್ ಹೇಳಿದ್ರು ನಾನು ಬಂದ್ರ? ತಗೋಪ್ಪ. ತಗೋ ಕಾಫಿ ಕುಡಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಕಾಫಿ? ಅದೆಷ್ಟಿದೆಯಪ್ಪ? ಒಂದ್ ತೊಟ್ಟಿದೆ, ಕುಡಿ. ಅಷ್ಟು ಕಾಫಿ ಕುಡಿಬಾರ್ದು ನಾನು. ಅಂಬಕ್ಕನ ಕೈನ ಕಾಫಿ ರುಚಿ ತಪ್ಪಿಸ್ಕೋಬಾರ್ದು ಅಂತ ಒಂದು ಸ್ವಲ್ಪ ರುಚಿ ನೋಡೋದಷ್ಟೇ. ಆ ಗ್ಲಾಸ್ ಕೊಡಿ. ಮೇಷ್ಟದಾಯ್ತ ಕಾಫಿ? ಬೆಳಗ್ಗೆ ಎದ್ದು ಕೂಡಲೇ ಒಂದೇ ಒಂದ್ಸಲ ಆಯ್ತಪ್ಪ. ಒಂದೇ ಒಂದ್ಸಲ? ಹಾಗಾದ್ರೆ ಇನ್ನೊಂದ್ಸಲ ತಗೋಬಹುದು ಅಂತ ಕಾಣುತ್ತೆ. ಕಾಫಿಗೇನಂತೆ, ಎಷ್ಟ್ ಸಲ ಬೇಕಾದ್ರೂ ತಗೋಬಹುದು. ತಗೊಳ್ಳಿ. ಅದೇನು 1 ಲೋಟವೇ 2 ಲೋಟವೇ? ಅವ್ರಿಗೇನಪ್ಪ, ಕೊಳಗ ಬೇಕಾದ್ರೂ ಕುಡಿತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತಾನೆ ಇರ್ತಾರೆ. ಮಾಡ್ ತೋಡಕ್ಕೆ ನನ್ ರಟ್ಟೆ ಗಟ್ಟಿಯಾಗಿರ್ಬೇಕಷ್ಟೇ. ಮೇಷ್ಟ್ರೆ, ಅಂಬಕ್ಕ ನಾನು ಬರ್ಲಾ? ಪದ್ಮಜ ನಾನು ಬರ್ತೀನಮ್ಮ. ಸೂರಿ, ಏನ್ ಪದ್ಮಜ? ಏನಿದು? ರವೆ ಉಂಡೆ. ನನಗ? ನನಗೆ ಯಾಕೆ? ನೀನ್ ತಿನ್ನು. ಅಮ್ಮ ನಿನ್ನೆ 2 ಕೊಟ್ಟಿದ್ರು. ಒಂದು ನಾನ್ ತಿಂದು ಒಂದ್ ನಿನ್ಗೋಸ್ಕರ ಇಟ್ಟಿದ್ದೀನಿ. ಓ, ನನಗೋಸ್ಕರ ಇಟ್ಟಿದೆ? ಅಯ್ಯೋ ಹುಚ್ಚಮ್ಮ. ಇಬ್ರು ಅರ್ಧ ತಗೋಣ. ನೀನ್ ತಿನ್ನು. ಬಹಳ ಚೆನ್ನಾಗಿದೆ. ವೆಂಕಟಾಚಲಪತಿ ಏಡುಕೊಂಡಲವಾಡ ಲಕ್ಷ್ಮೀಪತಿ ರಕ್ಷಿಂಚಪ್ಪ. సూర్యనారాయణ వచ్చారు. ఓ సూర్యోదయమైంది. లక్ష్మి రాదే, రాప రా. ಬಂದ್ಬಿಟ್ಟೆ ಬಂದ್ಬಿಟ್ಟೆ. సూర్యనారాయణ రాప రా. ಬಂದೆ ಬಂದೆ. లక్ష్మి చూడు, ఇంక దగ్గర రాప. ಬಂದಿದ್ದೀನಲ್ಲ. తిన్ను తిన్. ಏನ್ ಶೆಟ್ರೆ, ದಿನ ನೀವಿಬ್ರು ನಾನು ಮಿಠಾಯಿ ತಿನ್ನಿಸ್ತಿರಲ್ಲ, ಏನ್ ನಿಮ್ ದೃಷ್ಟಿಲಿ ನಾನು ಇನ್ನೂ ದೊಡ್ಡವನಾಗ್ಲಿಲ್ವಾ? ನೀನ್ ಎಷ್ಟೇ ದೊಡ್ಡವನಾದ್ರೂ ನಮಗ್ ಮಗ ಇದ್ದಂಗೆ ಕಣಪ್ಪ. ನನ್ ಮಗ ಕಾಲ್ರ ಬಂದ್ ಹೋಗ್ದಿದ್ರೆ ನಿನ್ ವಯಸ್ಸೇ ಕಣಪ್ಪ. ಯಾಕೆ ಹೇಳ್ತಾ ಇದ್ಯಾ? ನಿನ್ ಮಗ ಕಾಲ್ರ ಬಂದು ಸತ್ತೋದ ಅಂತ ಆ ಸೂದಾಣ ಮುಳುಗೋದ. ಈ ಸೂದಾಣ ಹುಟ್ಟಿದಾನೆ. ತಿನ್ನಪ್ಪ. ಸಾಕು, ನಾನ್ ಬರ್ಲಾ? ಮಚ್ಚಿದೆ. ಓ, ಏನಪ್ಪ ಮಾಡ್ಲಿ ನಾನು? ಸ್ವಲ್ಪ ಬರ್ತೀನಿ. ಓಹೋ, ಸ್ವಲ್ಪ ನಿನಗೆ ಒಳ್ಳೆ ಹಾಲು ಕುಡಿಸ್ತೀನಿ. ಏನಪ್ಪ ನನಗೆ ಉಡಿಸ್ತಾನಲ್ಲ ಇವನು? ಕುಡಿಮ. ನಿನ್ ಜೊತೆಲಿ ಹಾಕೊಂಡು ಕುಡಿತಿದ್ನಲ್ಲ ಅಂತ ಇತ್ತ ಗಮನ ಕೊಡ್ಲಿಲ್ಲ. ಏನೋ ನಿನ್ನ ಅವಸ್ಥೆ? ನನ್ನ ಅವಸ್ಥೆ ನಿನಗೆ ನಗುವಪ್ಪ. ನನ್ನ ಪರದಾಟ ದೇವ್ರಿಗೆ ಪ್ರೀತಿ ಅಲ್ಲಯ್ಯ. ನಾವೇನೇ ಮಾಡಿದ್ರು ತಾಯಿ ಪ್ರೇಮ ಕೊಡಕ್ಕಾಗುತ್ತೇನೆ ಮಗುಗೆ? ಏನ್ ನಮ್ಮ ಸ್ವಲ್ಪ ಹೇಳಿ ಅಮ್ಮ, ನೀವು ಬೇಗ ಮದುವೆ ಮಾಡ್ಕೊಂಡು ಆ ಮಗುಗೊಂದು ತಾಯಿ ಕೊಡು ಅಂತ. ನೋಡ್ದ ಮದುವೆ ಮಾತಿತ್ತಿದ್ರೆ ಹೆಂಗ್ ಹೋಯ್ತಾವನೆ. ನನಗೂ ವಯಸ್ಸಾಯ್ತು, ಇನ್ನೊಂದು ಮದುವೆ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಸಾಕಾಯ್ತು. ಇವತ್ತೆಲ್ಲ ನಾಳೆ ನಾನು ಕಣ್ಮುಚ್ಕೊಂಡ್ರೆ ಅವನು ಗಂಗೆ ಬೆಸಾಕೋರು ಯಾರ? ಈ ಮಗಿಗ್ ದಿಕ್ ಯಾರ ಹೇಳು? ಸುಮ್ಕೇರಪ್ಪ ಕಂದ, ಬೇಡ ಸುಮ್ಕೇರಮ್ಮ. ಯಾಕೋ ಏನ್ ಯೋಚನೆ ಮಾಡ್ತಾ ಇದೀಯ? ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟೊಂದು ಕಷ್ಟನಾ? ಕಷ್ಟ ಅಲ್ಲ ಸೂರಿ. ನಾಳೆ ಬರೋಳಿಗೆ ಒಂದು ಮಗುವಾಗಿ
ಈ ಮಗುಗಳ ಗಮನ ಕಡಿಮೆ ಆದ್ರೆ ಯಥಾ ಪ್ರಕಾರ ಈ ಮಗು ತಬ್ಲಿನೇ ತಾನೆ. ಎಲ್ಲ ಹೆಣ್ಮಕ್ಳು ಹಾಗೆ ಇರ್ತಾರೆ ಅಣ್ಣಯ್ಯ. ಮಲತಾಯಿ ಆದ್ರೂ ಮಮತೆಯಿಂದ ನೋಡ್ಕೊಳ್ಳೋರು ಸಿಗ್ತಾರೆ. ಅದು ಹೇಗ್ ಗೊತ್ತಾಗೋದು ಸೂರಿ? ರೂಪ ಆದ್ರೆ ಕಣ್ಣಿಗೆ ಕಾಣುತ್ತೆ, ಗುಣ ಸ್ವಭಾವ ಜೊತೆಯಲ್ಲಿದ್ದು ಪಳಗಿದ್ಮೇಲೆ ತಾನೇ ಗೊತ್ತಾಗೋದು. ಒಳ್ಳೆ ಮನತನ ನೋಡೋಣಯ್ಯ, 4 ಜನ ವಿಚಾರಿಸೋಣ, ಹುಡುಗಿ ಸ್ವಭಾವ ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡ ಚಂದ್ರ, ನೀನ್ ಯಾರಿಗೇನ್ ಅನ್ಯಾಯ ಮಾಡಿದ್ದೀಯೋ ನಿನ್ನ ಸ್ವಭಾವಕ್ಕೆ ಸರಿಯಾದ ಹೆಣ್ಣೆ ಸಿಗುತ್ತೆ ಅಂತ ನನಗೆ ನಂಬಿಕೆ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಯ್ಯ. ಬೇಡ ಸೂರಿ, ನನ್ನ ಉಷಾ ನನ್ನ ಕಣ್ಣೆದುರಿಗಿಲ್ದೆ ಹೋದ್ರು ನನ್ನ ಕಣ್ ತುಂಬಾ ಮನಸ್ಸು ತುಂಬಾ ನೆಲೆಸ್ಬಿಟ್ಟಿದ್ದಾಳೆ. ಅವಳನ್ನು ಮರೆಯೋ ಶಕ್ತಿ ನನಗಿಲ್ಲ. ಏನು ಅಂದ್ರೆ ಯಾಕೆ ಓದ್ಕೊಂಡು ಕೂತಿದ್ದೀರಾ? ಇಷ್ಟೊತ್ತಾಗ್ಲೇ ಸ್ನಾನ ಮಾಡಿರ್ತಿದ್ರಲ್ಲ? ಜ್ವರ ಕಣೆ, ವಿಪರೀತ ಮೈ ಕೈ ನೋವು, ಮೇಲೇಳಕ್ಕೆ ಆಗ್ತಾ ಇಲ್ಲ. ಸುರಿ ಸುರಿ, ಯಾಕಮ್ಮ? ನಿನ್ನೆ ಕಾಯ್ತಾ ಇದ್ದೆ ಕಣಪ್ಪ. ಬೆಳಗ್ಗಿಂದ ನಿಮ್ ತಂದೆಗೆ ಮೈ ಹುಷಾರಿಲ್ಲ. ಏನಪ್ಪಾ ಹುಷಾರಿಲ್ವಂತಲ್ಲ ನಿನಗೆ? ಅಮ್ಮ ಜ್ವರ ಬೇರೆ ಬಂದ್ಬಿಟ್ಟಿದೆಯೇ? ಅವಳೊಂದು ಸ್ವಲ್ಪ ಜ್ವರ ತಲೆನೋವು ಅಂತಂದ್ರೆ ಎಲ್ಲರನ್ನೂ ಗಾಬರಿ ಪಡಿಸ್ಬಿಡ್ತಾಳೆ. ನಾನು ಹೋಗಿ ಆ ಪಂಡಿತನ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಡಪ್ಪ, ಲಂಗನಂ ಪರಮೌಷಧಂ ಅಂತ ಇವತ್ತು ಒಂದು ದಿನ ಉಪವಾಸ ಆಯ್ತಾರೆ ಎಲ್ಲ ಸರಿ ಹೋಗುತ್ತೆ. ಇವತ್ತು ಮುಖ್ಯವಾದ ಒಂದು ವಿಷಯ. ಏನು? ಇವತ್ತು ತಹಸೀಲ್ದಾರ್ ಶಾಮರಾಜ್ ಮನೇಲಿ ಶ್ರಾದ್ದ. ನೀನಾರು ಹೋಗಿ ಮಾಡ್ಸೋದು. ಅಯ್ಯೋ, ನಾನು ಹೋಗ್ತೀನಿ, ನಾನು ಹೋಗಿ ಬರ್ತೀನಿ. ಅವ್ರೇನಾದ್ರು ಕೇಳಿದ್ರೆ ಜೋಯಿಸರ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಡು. ಸರಿಪ್ಪ. ಬೀಡೋ ಬಿಡೆನ ಸೆರಗ, ಧಾರವಾಡ ಹುಡುಗ ಬೀಡೋ ಬಿಡೆನ ಸೆರಗ, ಕೊನೆಯೊಳಗೆ ನಿಂತುಕೊಂಡು ಕೊಬ್ಬರಿ ಹುಡುಗ ಬೀಡೋ ಬಿಡೆನ ಸೆರಗ, ಅಯ್ಯೋ ಕಮ್ಮಿನ ಬಿದ್ದೋಗ್ಬಿಟ್ಟಿದ್ದಾಳೆ. ಯಾರಾದ್ರೂ ಬಂದ್ರಪ್ಪ, ಬೇಗ ಬನ್ನಿ. ಅಯ್ಯೋ ಕಮ್ಮಿನ ಬಿದ್ದೋಗ್ಬಿಟ್ಟಿದ್ದಾಳೆ, ಬೇಗ ಬನ್ನಿ. ಅಯ್ಯೋರೆ, ಬೇಗ ಬನ್ನಿ ಅಯ್ಯೋರೆ, ಕಮ್ಮಿನ ಬಿದ್ದೋಗ್ಬಿಟ್ಟಿದ್ದಾಳೆ. ಅಯ್ಯೋರೆ, ಅಯ್ಯೋ ಹೇಗಿದ್ಯಾ ಈಗ? ಸೋಪು ನೀರಿನಲ್ಲಿ ಜಾರೋಯ್ತು ಅಂತ ಅದನ್ನ ಎತ್ಕೊಳಕ್ ಹೋಗ್ಬಿಟ್ಬಿಟ್ಯಾ? ನೀವ ನನ್ ಕಾಪಾಡಿದ್ದು. ನೀವು ಬರ್ದೇ ಹೋಗಿದ್ರೆ ನಾನ್ ಸತ್ತೋಗ್ಬಿಡ್ತಿದ್ದೆ ಅಲ್ವಾ? ನನ್ ದ್ಯಾವ್ರೆ ನಾನಲ್ಲ ನಿನ್ ದೇವರು. ದೇವರು ಗುಡಿಲಿದ್ದಾನೆ, ಅವನು ನಿನ್ನ ಕಾಪಾಡಿದ್ದು. ಐನೋರೆ, ಹಿಂಗೆಲ್ಲ ಆಯ್ತು ಅಂತ ನಮ್ಮ ಅಪ್ಪ ಇಂತವ ಹೇಳ್ಬೇಡಿ. ಹಿಡ್ಕೊಂಡು ಹೊಡಿತಾನೆ. ಹೆದರ್ಕೊತೀಯಾ? ಆಯ್ತು ಆಯ್ತು, ಹೇಳೋದಿಲ್ಲ. ಇನ್ನೇನ್ ಭಯ ಇಲ್ಲ. ಸ್ವಲ್ಪ ಹುಷಾರ ಕರ್ಕೊಂಡು ಹೋಗಿ ಇವಳನ್ನ. ನನ್ ಬರ್ಲಾ? ಓಹೋ,
ಅಪ್ಪನೇ ಕೊಟ್ಟು ಮರ್ಯಾದೆ ನೋಡಿದ್ದಾಯ್ತಲ್ಲ, ಇನ್ನೇನಾಗ್ಬೇಕು? ನಾನು ಹೇಳೋದು ನೀನ್ ಸ್ವಲ್ಪ ಸಮಾಧಾನವಾಗಿ ನಾನೊಂದ್ ಕೆಲಸ ಹೇಳಿದ್ರೆ ಹೀಗೇನೆ ನನ್ನ ಮರ್ಯಾದೆ ತೆಗೆಯೋದು? ಎಷ್ಟೊತ್ತಿಗೆ ನಾನು ಕಳ್ಸಿದ್ದು? 11 ಗಂಟೆ. ಎಷ್ಟೊತ್ತಿಗೆ ನೀನು ಬಂದಿರೋದು? 3:30. 1.5 ಗಂಟೆವರೆಗೂ ಕಾದಿದ್ದು. ಚೋಟುತ್ತ ಹುಡುಗ ಶಾಮರಾಜ್ ಮಗ ಬಂದು ಕೇಳ್ತಾನೆ, ಏನ್ ಸ್ವಾಮಿ ನಮ್ಮಪ್ಪನ ತಿಥಿ ಮಾಡಿಸ್ತೀರೋ ಇಲ್ಲ ನನ್ ತಿಥಿ ಮಾಡಿಸ್ತೀರೋ ಅಂತ. ಎಲ್ಲ ಹಾಳಾಗೋಗಿದ್ದೆ. ಅಪ್ಪ ನಾನು ಬರ್ಬೇಕಾದ್ರೆ ಆ ಗಂಗೆ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ಲು. ಅಲ್ಲಿ ಈಜು ಬರೋರು ಯಾರು ಇರ್ಲಿಲ್ಲ. ನಾನ್ ನೀರಿಗೆ ಬಿದ್ದು ಆಕಿನ ದಡಕ್ ತಂದ ಹಾಕಿ ಬರೋ ಹೊತ್ತಿಗೆ ಇಷ್ಟೊತ್ತಾಗೋಯ್ತು. ನೀನೇ ಹೇಳು, ಇಂಥ ಸಮಯದಲ್ಲಿ ಸತ್ತವ್ರಿಗೆ ತಿಥಿ ಮಾಡಿಸೋದು ಮುಖ್ಯನಾ ಅಥವಾ ಒಬ್ರಿಗೆ ತಿಥಿ ಆಗೋದನ್ನ ತಪ್ಪಿಸೋದು ಮುಖ್ಯನಾ ಅಂತ. ಚೂಟಾಟ ಆಡ್ತಾ ಇದ್ದೀರೇನ್ರ? ಬಿಡು ಸ್ವಾಮಿ, ನಾವ್ ಆಟ ಆಡ್ಬೇಕು. ಬಿಡು ಸ್ವಾಮಿ, ಕರೆಯಲ್ಲಿ ನೀ ಬಿಡು ಸ್ವಾಮಿ, ನಾವ್ ಆಟ ಕರೆಯಲ್ಲ ಕೆಂಪೇಗೌಡ ಬಾದ ಇಲ್ಲಿ. ಬಂದ್ಬಿಡ್ತಾರೆ, ಬಾ ಮತ್ತೆ ಇಟ್ಕೋ. ಸೂರ ಕ್ಲಾಸ್ ಕರಿತಾ ಇದಾರ, ಬಾದ ಇಲ್ಲಿ. ಆರಲ್ಲಿ ನಿನ್ನ ಹೆಸರೇನಾ? ಕೆಂಪೇಗೌಡ. ಓ ಗೌಡ್ರೇನಾ? ಹಾ ಹಾ. ನಿನ್ನ ಹೆಸರೇನಾ? ಎಂಚ. ನೀನು ಗೌಡ್ನೇನಾ? ಅಲ್ಲ, ನಾವ್ ಒಲೆಯವ್ರು. ಒಲೆಯವರ? ಅಲ್ಲ ಕಣಲ್ಲಿ, ನೀನ್ ಅವ್ನ ನಟಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಅವ್ರ ಕಡೆಯವರೇ ನನ್ನ ಕಂಡ್ರೆ ಸುಮ್ಮನೆ ಬಿಡ್ತಾರೆ ನಿನ್ನ? ಯಾಕೆ, ಏನ್ ಮಾಡ್ತಾರೆ? ಕಾಲು ಮುರಿದು ಕೈ ಕೊಡ್ತಾರೆ. ಯಾಕೆ ತುಪ್ಪ? ತಪ್ಪು ಅಂತ ನನ್ನೇ ಕೇಳ್ತೀಯಲ್ಲ. ಮಕ್ಕಳು ನೀವು, ನಿಮಗಿರೋ ಒಳ್ಳೆ ಬುದ್ಧಿ ನಮಗಿಲ್ಲವಲ್ಲ. ಮೇಲು ಕೀಳು ಅನ್ನೋ ಭಾವನೆ ನಮಗಿದೆ, ನಿಮಗಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಕ್ಕಳು ದೇವರಿದ್ದ ಹಾಗೆ, ಅವ್ರ ಮನಸ್ಸು ಯಾವಾಗ್ಲೂ ತಿಳಿಯಾಗಿರುತ್ತೆ, ಅದ್ರಲ್ಲಿ ಬಗ್ಗಡವೇ ಇರೋದಿಲ್ಲ ಅಂತ. ಏನ್ರ ನಾನು ನಿಮ್ ಜೊತೆ ಆಟ ಸೇರ್ಸ್ಕೊತೀರಾ? ನೀವು ಬರ್ತೀರಾ ನಮ್ ಜೊತೆ ಆಟ ಆಡಕ್ಕೆ? ಯಾಕೆ ಬರ್ಬಾರ್ದಾ? ನೀವು ಬರ್ತೀರಾ? ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಯಾವ ಠಾಣೆಗ? ಕಬಡ್ಡಿ ಕಬಡ್ಡಿ ಕಬಡ್ಡಿ. ಅರ್ಧರ್ಧ ಹಂಚ್ಕೊಂಬೇಡ, ಅರ್ಧರ್ಧ ಹಂಚ್ಕೊಂಬೇಡ. ನಾನ್ ಯಾರ ಕಡೆ ಬರ್ಲಿ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ನಾನ್ ಯಾರ ಕಡೆ ಬರ್ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೋಬೇಕು. ಏನಪ್ಪ? ಸ್ವಾಮಿ, ನಾನು ಕೆಲಸ ಮಾಡ್ತೀನಿ, ರಾಜಾರಾಣಿ ಆಗ್ತೀನಿ. ಆಯ್ತು ಆಯ್ತು. ನಮ್ ಕಡೆ ರಾಣಿ ಬಿದ್ರೆ ಅವ್ರ ಕಡೆ. ಹಾಗೆ ಆಗ್ಲಿ. ನಮ್ ಕಡೆ, ನಮ್ ಕಡೆ. ಕಬಡ್ಡಿ 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 ನಿಮ್ಮಂತ ಬರ, ನಿಮ್ಮಂತ ಬರ. ಕಬಡ್ಡಿ 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 ಹಿಂದಕ್ಕೆ ಬರ, ಹಿಂದಕ್ಕೆ ಬರ. ಔಟ್ ಆದ್ರೆ ಹೊರಟ ಬಿಡ್ಬೇಕ ಬರ. ಅಲ್ಲ ನನಗೆ ಗೊತ್ತಿಲ್ಲ. ನಾನು ಹೋಗ್ತೀನಿ ಕಣ್ರು, ನಾನ್ ಬರ್ತೀನಿ. ಕಬಡ್ಡಿ 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 ಸ್ವಲ್ಪ ಇರೋ ಬಂದ ಕಬಡ್ಡಿ 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 ಅಲ್ಲ ಕಣೋ, ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 2 ಮಕ್ಕಳ ತಂದೆ ಆಗಿರ್ತಿದ್ದೆ. ಈಗೆಂತದ್ದ ಮಕ್ಕಳ ಜೊತೆ ಆಟ? ಏನೋ ಆಡ್ಬೇಕು ಅನಿಸ್ತು, ಆಡ್ದಮ್ಮ. ಮಕ್ಕಳು ನೋಡಮ್ಮ, ಅವಳ ಮನಸ್ಸು ಯಾವಾಗ್ಲೂ ಶುದ್ಧವಾಗಿರುತ್ತೆ. ನಮ್ಮ ಹಾಗೆ ಯಾವ ವಿಧವಾದ ಕಲ್ಮಶವೂ ಇರೋದಿಲ್ಲ, ಮೇಲು ಕೀಳು ಅನ್ನೋ ವ್ಯತ್ಯಾಸ ಇರೋದಿಲ್ಲ. ಅಲ್ವೇನಮ್ಮ? ಹೌದಪ್ಪ. ಅಮ್ಮ, ನಾಳೆ ಒಂದಿಷ್ಟು ಕೋಡ್ಬಳೆ ಮಾಡ್ಕೊಡ್ತೀಯಾ? ಇದೆಂತ ಬೈಕೇನೋ ನಿನಗೆ? ನನಗಲ್ಲಮ್ಮ, ಹುಡುಗರಿಗೆಲ್ಲ ಕೊಡೋಣ. ಇವತ್ತು ಕೋಡ್ಬಳೆ ಮಾಡ್ಕೊಡು ಅಂತೀಯ, ನಾಳೆ ಮಕ್ಕಳನ್ನೆಲ್ಲ ಊಟಕ್ಕೆ ಕರ್ಕೊಂಡ್ ಬರ್ತೀಯಾ? ನಾನೇನೋ ಕರ್ಕೊಂಡ್ ಬರ್ತೀನಿ, ನೀನು ಸೇರಿಸ್ಬೇಕಲ್ಲ. ನಾನೇನೋ ಸೇರಿಸ್ತೀನಪ್ಪ, ಆದ್ರೆ ನಿಮ್ ತಂದೆ ಸುಮ್ನೆ ಇರ್ಬೇಕಲ್ಲ. ನಮ್ಮ ಅಪ್ಪ ಸುಮ್ಮನೆ ಇದ್ರು ಮೂಲೆಯಲ್ಲಿರೋ ಒನಕೆ ಸುಮ್ಮನೆ ಇರ್ಬೇಕಲ್ಲ. ಅಲ್ಲ ಕಡೆ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನಮ್ಮ ಸಮಾಚಾರ ಗಿರಿಜಾ? ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಮ್ಮ? ಹಳ್ಳಿಲಿ ನಮ್ ತಾತಂದು ಬೇಕಾದಷ್ಟು ಜಮೀನಿದೆ, ಅಲ್ಲೇ ಹೋಗಿರೋಣ ಅಂತ. ನಿಮ್ ತಂದೆ ತಾಯಿ ಇದಕ್ಕೆ ಹೋಗ್ತಾರಾ? ನಾನು ಕೃಷಿ ವಿಜ್ಞಾನ ಓದಿದ್ದೆ, ಹಳ್ಳಿಲಿದ್ದು ವ್ಯವಸಾಯ ಮಾಡ್ಬೇಕು ಅಂತಾನೆ. ಬಹಳ ಸಂತೋಷ ಅಮ್ಮ.
ನಿಮ್ಮಂತ ಸ್ಟೂಡೆಂಟ್ಸ್ ಇರೋದ್ರಿಂದಲೇ ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ. ಪಾಠ ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗೋಣ. ಏನ್ ಸುಮ್ಮನೆ ಕೂತಿದ್ದೀರಾ? ನಿಮ್ ಮುದ್ದು ಮಗಳು ಹೇಳೋದನ್ನ ಕೇಳಿದ್ರಾ? ಮುದ್ ಮಗಳು ಹೇಳಿದ್ದನ್ನು ಕೇಳ್ತಿದ್ದೀನಿ, ಮುದ್ದು ಹೆಂಡತಿ ಅರ್ಚ್ಕೊಳ್ತಿರೋದನ್ನು ಕೇಳ್ತಿದ್ದೀನಿ. ಕೇಳ್ಕೊಂಡು ಸುಮ್ಮನೆ ಇದ್ದೀರಾ? ನಾನೇನೇ ಮಾಡ್ಲಿ? ಇವಳು ಬೈದು ಬುದ್ಧಿ ಹೇಳಿ. ಬೈದ್ ಬುದ್ಧಿ ಹೇಳಿದ್ರೆ ಕೇಳೋ ವಯಸ್ಸ ಇದು? ತಲೆ ನೆತ್ತಿರೋ ನೀರೇ ಲಿಪ್ಸ್ಟಿಕ್ ಹಾಕೊಂಡ್ ಮೆರಿಬೇಡ ಅಂತ ಬೈದೆ, ಕೇಳಿದ್ಯಾ? ಓಹೋ, ಮಗಳ ಬುದ್ಧಿ ಹೇಳಿ ಅಂದ್ರೆ ನನಗೆ ನೀತಿ ಹೇಳ್ತೀರಾ? ನನ್ನ ಮಗಳಿಂದ ದಡ್ಡಿ ಅಲ್ವೇ? ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳ್ಕೊಳ್ಳೋ ಜಾಣ್ತನ ಅವಳಿಗಿದೆ. ಏನ್ರಿ ಜಾಣ್ತನ ಇರೋದು? ಇವಳು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾಳಂತೆ. ಇವಳು ತಾತ ಬೇಗ ಬಾ, ನೀನೇ ನನಗ್ ದಿಕ್ಕಾಗಿರು ಅಂತ ಕಾಗ್ದ ಬರ್ದಿದ್ದಾರೆ. ಪಾಪ, ಅವ್ರಿಗೆ ಗಂಡ್ಮಕ್ಳಿಲ್ಲ, ಇರೋಳ್ ನೀನೊಬ್ಳೆ ಹೆಣ್ಮಗಳು. ನೀನಂತೂ ಆ ಕಡೆ ತಿರುಗು ನೋಡಲ್ಲ. ಅವ್ರು ಹಾಗೆ ಬರೀದೆ ಇನ್ನೇನೆ ಬರೀತಾರೆ? ವಿವೇಕ ಹೇಳಿ ಅಂದ್ರೆ ತೂಕಡ್ಸೋರ್ಗೆ ಹಾಕಿ ಹಾಕ್ತೀರಾ? ಯಾರು ಏನೇ ಹೇಳಿ, ನಾನು ಹಳ್ಳಿಗೆ ಹೋಗ್ತೀನಿ. ತೊಲಗೆ ಇವತ್ತೇ ತೊಲಗು. ಹಳ್ಳಿಗೆ ಹೋಗಿ ತಿಪ್ಪೆ ಸಾಕು. ಅಲ್ಲಿ ಯಾವನಾರು ಹಳ್ಳಿ ಗುಗ್ಗು ಇದ್ರೆ ಕಟ್ಕೋ. ಹಾಗೆ ಅಂತ ಹಣೆಲ್ ಬರ್ದಿದ್ರೆ ಯಾಕೆ ತಪ್ಸೋಕಾಗತ್ತೆ? ನಿನ್ನನ್ನ ಕಟ್ಕೊಳ್ಳಿಲ್ವೇ? ಡ್ಯಾಡಿ, ನಾನು ಹಳ್ಳಿಗೆ ಹೋಗೋದು ನಿಮ್ಗೆ ಒಪ್ಗೆ ತಾನೆ? ನಿನ್ ತಾತನ ಹತ್ರ ನೀನ್ ಸುಖವಾಗಿರೋದಾದ್ರೆ ನಂದೇನ್ ಅಡ್ಡಿ ಇಲ್ಲಮ್ಮ. ನೀನ್ ಸುಖವಾಗಿರೋದೇ ನನಗೆ ಮುಖ್ಯ. ಥ್ಯಾಂಕ್ ಯು ಡ್ಯಾಡಿ. ಕೆಂಪಾ, ಏ ಕೆಂಪಾ, ಕೆಂಪಾ, ಕೆಂಚ, ಏನೇನೋರ ತಮಾಷೆ ನೋಡೋಣ ಅಂತ ಬಂದ್ಬಿಟ್ರ? ಯಾಕೆ ಕಡಿ ಏನಾಯ್ತು? ಮತ್ತೆ ನೀವೇ ಬಂದ್ ನೋಡಿ ಕೆಂಚಂಗೆ ಏನಾಗೈತೆ ಅಂತ. ಯಾಕೆ ಯಾಕೆ ಮೈಯೆಲ್ಲ ಬಾಸುಂಡೆ? ನೋಡಿದ್ರ ಏನೋರ, ನೀವು ಮಾಡಿರೋದು ಏನ್ ಚಂದ ಆಗದೆ ಅಂತ. ಯಾರು ಹೊಡೆದವ್ರು? ಕಿರಿಯಪ್ಪ ಕೊಡ್ರು ಏನೋರ. ಊರು ಹೊಲ್ಗಿರಿ ಎಲ್ಲ ಒಂದ್ ಮಾಡ್ತೀರೇನೋ ಬೋಳೆ ಮಕ್ಕಳ್ರ ಅಂತ ಕಟ್ಟಿಗೆ ತಗೊಂಡು ಬಿಟ್ರು ಏನಾರ. ಗೌಡ್ರೆ, ಏನು ಕೆಂಚನ ಹೊಡೆದ್ರಂತಲ್ಲ ನೀವು? ಹೌದು. ಏನೀಗ? ಏನಿ ಹಳ್ಳಿಗೆ ನೀವು ಪಾಳ್ಯಗಾರ ಅಂತ ತಿಳ್ಕೊಂಡಿದ್ದೀರಾ? ಹೌದಯ್ಯ, ಪಾಳ್ಯಗಾರನೇ. ಆ ಹುಡುಗನ ಮೈ ಚರ್ಮ ಸುಳಿಯೋ ಹಾಗೆ ಹಿಡ್ಕೊಂಡು ಹೊಡೆದಿದ್ದಿಲ್ಲ ನೀವು? ಚರ್ಮಾನು ಸುಲಿತೀನಿ, ಮಿತಿ ಮೀರಿದ್ರೆ ಪ್ರಾಣಾನು ತೆಗಿತೀನಿ. ತೆಗೆದು ಬಿಡ್ತೀರಿ. ಏನ್ ಕುರಿ ಅಂತ ತಿಳ್ಕೊಂಡ್ರ, ಇಲ್ಲ ಕೋಳಿ ಮರಿ ಅಂತ ತಿಳ್ಕೊಂಡ್ರ ಪ್ರಾಣ ತೆಗೆಯೋದಿಕ್ಕೆ? ನೀನ್ ಯಾವನೇ ಅದನ್ನೆಲ್ಲ ಕೇಳಕ್ಕೆ? ನಾವು ಇವರು ದೊಡ್ಡವರು. ಜಾತಿ ನೀತಿ ಕಟ್ಟು ಕಟ್ಲೆ ಅಂತ ಇನ್ನು ಉಳಿಸ್ಕೊಂಡಿದೀವಿ. ರೇ ಗೌಡ್ರೆ, ಡಿ.ವಿ. ಗುಂಡಪ್ಪನವರು ಅಂತ ಬಹಳ ದೊಡ್ಡ ವ್ಯಕ್ತಿ ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳೋರೆ? ಜಾತಿ ಬರೀ ಹುಟ್ಟಿಂದೆ ಬರುವುದಿಲ್ಲ, ಮೇಲಾದ ನಡತೆಯಂ ಮೇಲಹುದು ಜಾತಿಯು, ಕೀಳಾದ ನಡತೆಯಂ ಕೀಳಹುದು ಜಾತಿಯು. ಅದೆಲ್ಲ ಪುಸ್ತಕದ ಬದನೆಕಾಯಿ. ನಾ ಕತ್ತನ ಕಲ್ತಾಕ್ಷಣಕ್ಕೆ ಮಾದಿಗ್ನು ಒಂದೇ ಮಾಧವ್ ರಾಯನು ಒಂದೇ ಆಯ್ತಾರ? ಯಾಕಾಗೋದಿಲ್ಲ? ಅವ್ರ ಮೈಯಲ್ಲಿ ಹರಿಯೋದು ರಕ್ತಾನೆ, ನಮ್ಮ ಮೈಯಲ್ಲಿ ಹರಿಯೋದು ರಕ್ತಾನೆ. ಜಾಸ್ತಿ ಒದ್ದ ಅಂದ್ರೆ ಅವರು ಅಮ್ಮ ಅಂತ ಕೂಗ್ಕೋತಾರೆ, ನೀವು ಅಮ್ಮ ಅಂತ ಅರ್ಚ್ಕೋತೀರಿ ಅಷ್ಟೇ. ಏನು ನಾಲ್ಗೆ ಉದ್ದ ಹರಿ ಬಿಡ್ತಾ ಇದ್ಯಾ? ಹಳ್ಳಿಗೆ ಹಿರಿಯ ನಾನು, ನನ್ನ ಮುಂದೆ ನಿಂತ್ಕೊಂಡು ತಲೆ ಎಲ್ಲ ಮಾತಾಡ್ತೀಯ? ಕತ್ತೆ ಕಿರಿಚಿದ್ರೇನೆ ಕತ್ತೆ ಅಂತ ಗೊತ್ತಾಗುತ್ತಾ? ಅದ್ರ ಆಕಾರ ನೋಡಿದ್ರೆ ಗೊತ್ತಾಗೋದಿಲ್ವಾ? ಗೌಡ್ರೆ, ನೀವು ದೊಡ್ಡವರೇ, ಹಿರಿಯರೇ, ವಯಸ್ಸಾದವರೇ, ಆದ್ರೆ ಏನ್ ಪ್ರಯೋಜನ? ಮನಸ್ಸು ದೊಡ್ಡದಾಗಿಲ್ವೇ? ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಹೆಡ್ತನ ಹೋಗಿಲ್ವೇ ನಿಮಗೆ? ಯಾರೇ ಅಡ್ಡ ಅಂತಿರೋದು? ನಿಂಗೆಲ್ಲ ಗ್ರಹಚಾರ. ಗ್ರಹಚಾರ ನನಗಲ್ಲ, ನಿಮಗೆ. ಗೌಡ್ರೆ, ಕಾಲ ಬದಲಾಯಿಸಿದೆ. ಇವತ್ತೇನೋ ನೀವು ಆ ಹುಡುಗನ ಹಿಡ್ಕೊಂಡು ಹೊಡೆದು ಬಿಟ್ರೆ ಹುಡುಗ ಚಿಕ್ಕವನು. ಯಾವಾಗಾರು ಎತ್ತಾಗದೆ ಅಂತ ಹಾಗೆ ಒಂದು 16 ವರ್ಷ ಕಳೆದು ಅದೇ ಹುಡುಗ ದೊಡ್ಡವನಾಗಿ ನೀವು ಮಾಡಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದು ತಿರುಗಿಸಿ ನಿಮಗೆ ಒಂದ್ 4 ಬಿಟ್ಟ ಅವಾಗ ಏನ್ ಮಾಡ್ತೀರಿ? ಬಿಟ್ಟು ಬಿಡ್ತಾನೆ. ಈಗ ಸೌದೆ ತಗೊಂಡ್ ಬರ್ತಿದ್ದೀನಿ, ಆಗ ಮಚ್ ತಗೊಂಡು ಕೊಚ್ಚ್ ಬಿಡ್ತೀನಿ. ಎಳ್ನೀರ್ನ ನನಗ್ ಗೊತ್ತು ನೀವು ಕೊಚ್ತೀರಿ ಅಂತ. ಹುಷಾರಾಗಿರಿ. ಕಂಡಿದ್ದೀನಿ ಕಣ್ ಹೋಗಯ್ಯ. ಉಸಾರಂತೆ ಉಸಾರು. ನಾನು ಮುಂದೆ ಚೆನ್ನ ಹಾಕೊಂಡು ತಿರುಗ್ತಿದ್ ಮಗ ನಿಂಗೆ ಇಷ್ಟೊಂದು ಪಗರು ಬಂತ? ಅಷ್ಟಿಲ್ದೆ ಯಾರವ್ರ ಹಿರಿಯರ್ಗಾದೇನ? 6 ಹೆಚ್ಚಿದ ಹಳ್ಳಿ ಹಾಡು, 7 ಹೆಚ್ಚಿದ ಕೆರೆ ಹಾಡು ಅಂತ ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳಕ್ಕೆ.
ಸರಿಯಾಗಿ ನಿಂತ್ಕೊಳ್ಳೋ. ಯಾವನ ಕಿರಿಗೌಡ? ನಾನೇ ಅಲ್ಲ, ನಮ್ಮಪ್ಪ ನನ್ ಮಗ ಅಲ್ಲ, ನಾನು ಅವನ್ ಮಗ. ಕರಿಯೋ ನಿಮ್ಮಪ್ಪನ್ನ. ಯಪ್ಪ ಯಪ್ಪ ಯಪ್ಪ, ಯಾಕ್ ಲಾಭ ಪಡ್ಕತ್ತಿದ್ದಿ? ಏನ್ ಲಾಭ ಬಂದೈತೆ ನೀ? ಇವನೇ ನಮ್ಮಪ್ಪ. ಹೌದೇನ್ರಿ? ಹೌದ್ರಾ? ನೀವೇನ್ರಿ ಕಿರಿಗೌಡ್ರು? ಹೌದ್ರಾ? ಸ್ವಂತ ಮನೆನಾ ಇದು? ಹೌದ್ರಾ? ಈ ಹಳ್ಳಿಯಲ್ಲಿ ನಿಮಗೆ ಎಷ್ಟು ಎಕರೆ ಜಮೀನಿದೆ? ಒಂದ್ 70 ಎಕರೆ ಐತ್ರ. 70? ಊರಿಗೆ ನೀವೇನಾ ದೊಡ್ಡವರು? ಹೌದ್ರಾ? ಅಲ್ಲ, ನಮ್ಮಣ್ಣ ಅವನೇ. ನೀವು? ಅವನ್ ತಮ್ಮ ನಾನು. ಕಾನ್ಸ್ಟೇಬಲ್, ನೋಟ್ ಮಾಡಿ. ಬುದ್ಧಿ, ಯಾಕಿದೆಲ್ಲ ಬರ್ಕತ್ತಿದ್ದೀರಿ? ಪೇಪರ್ನಲ್ಲಿ ಹಾಕೋಕೆ. ಹೌದ್ರಾ? ನಾಳೆ ನಿಮ್ ಕೈ ಕೋಳ ಹಾಕಿ ಜೈಲಿಗೆ ಕಪ್ಪಿದ ಮೇಲೆ ಇದನ್ನೆಲ್ಲ ನ್ಯೂಸ್ ಪೇಪರ್ ನಲ್ಲಿ ಹಾಕ್ಬೇಕಲ್ಲ. ಯಾಕೆ ಸ್ವಾಮಿ, ನಾನೇನ್ ತಪ್ಪು ಮಾಡ್ದೆ ಬುದ್ಧಿ? ನಾವಿರೋದು ಯಾವ ದೇಶ? ಚೇತ್ನಹಳ್ಳಿ. ದೇಶ ಯಾವ್ದ್ರಿ? ಇಂಡಿಯಾ. ಭಾರತಾನೇ ಮಹಾತ್ಮ ಗಾಂಧಿಯವರು ಹುಟ್ಟಿದ ದೇಶ. ಹೌದ್ರಾ? ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಹರಿಜನರು ಹುಡುಗರಿಗೆ ಹೊಡೆದಿದ್ದೀರಾ? ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ ಸೂರ್ಯನಾರಾಯಣ ರಾವ್, ಬನ್ನಿ. ಇದೇ ನಿಷ್ಠುರ ಸವಾರಿ. ಈ ಗೌಡ ಹೊಲೆಯರ್ ಹುಡುಗನ ಹೊಡೆದ ಅಂತ ಕಂಪ್ಲೇಂಟ್ ಬಂದಿದೆ. ಇವರು ನಮ್ ಕಿರಿಗೌಡ್ರು. ಹ್ಮ್, ಅವರಂತ ಕೆಲಸ ಮಾಡೋರಲ್ವಲ್ಲ. ಕೇಳಿದ್ರ ಬುದ್ಧಿ, ಕೇಳಿದ್ರ? ನಮ್ ಸೂರಪ್ಪನವ್ರನ್ನೇ ಕೇಳಿ, ನಾನು ಎಂತವನು ಅಂತ ಅವರೇ ಹೇಳ್ತಾರೆ. ಹೌದು ಇನ್ಸ್ಪೆಕ್ಟರ್, ನಮ್ಮ ಕಿರಿಗೌಡ್ರು ಈ ಊರಿಗೆ ದೇವರಿದ್ದ ಹಾಗೆ. ನನಗೆ ಗೊತ್ತಿದೆ ಸೂರ್ಯನಾರಾಯಣ ರಾವ್, ನೀವೆಂಥವ್ರು ಅಂತ. ನಿಮ್ಮೂರಿನ ಜನ ನೀವು ಬಿಟ್ಕೊಡ್ತೀರಾ? ಸತ್ವಾಗ್ಲೂ ನಾನು ಒಳ್ಳೆಯವನೇ ಸಾಹೇಬ್ರೆ. ಏನ್ರಿ ಒಳ್ಳೆಯವರು? ಹರಿದು ಹುಡುಗನ ಹೊಡೆದು ಸರ್ಕಾರ ಕಣ್ಮುಚ್ಕೊಂಡಿದೆ ಅನ್ಕೊಂಡ್ರ? ನಮ್ಮಪ್ಪ ಏನ್ ಮಾಡ್ತೀರಾ? ಹೇಳ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕಿ. ಆ ಹುಡುಗಂಗ ಬಾಸುಂಡೆ ಬರ್ಸಿರೋ ಹಾಗೆ ಈ ಗೌಡಂಗೂ ಮೈ ಬಿಸಿ ಮಾಡಿ ಒಂದು 5 ವರ್ಷ ಕತ್ತಲ್ಕೊಂಡು ಹಾಕ್ತೀವಿ. ಸಾಹೇಬ್ರೆ, ನಾನ್ ತುಂಬಾ ಗೌರವಸ್ಥ ಹಳ್ಳಿ ಹಿರಿಯ. ಈ ವಯಸ್ಸಾಗ ನನ್ ಮಾನ ಕಳಿಬೇಡಿ. ಹೌದು ಇನ್ಸ್ಪೆಕ್ಟ್ರೆ, ಪಾಪ ಅವ್ರು ತಿಳಿದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಹೌದೌದು, ತಿಳಿದೆ ಮಾಡಿದ್ರು ತಪ್ಪೆ. ಸೂರಪ್ಪ, ನೀವ್ ಅರವಸಿ ಹೇಳಿ ಸೂರಪ್ಪ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ ಮಾತು ಕೇಳಿ. ಈಗ ನೀವು ಗೌಡ್ರನ್ನ ಅರೆಸ್ಟ್ ಮಾಡಿದ್ರೆ ಆ ಕೆಂಚಿನ ಬಾಸುಂಡೆ ಬಾಸಿ ಆಗುತ್ತಾ? ನೀವು ಹೂ ಅನ್ನಿ, ಅವ್ರ ತಪ್ಪಿಗೆ ಸರಿಯಾದ ದಂಡ ಕಟ್ತಾರೆ. ಹೌದು ಸಾಹೇಬ್ರೆ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಗೌಡ್ರೆ, ಸ್ವಲ್ಪ ಬನ್ನಿ. ಎಷ್ಟು ಬೇಕಾದ್ರೂ ಕಟ್ತೀನಿ ಅಂತ ಹೇಳ್ತೀರಲ್ಲ, ಅವ್ರು ಕೇಳಿದಷ್ಟು ನೀವು ಕೊಡ್ತೀರಾ? ಆ? ಏನು ಹೂ ಅಂತ ಒಳ್ಳೆ ಎಮ್ಮೆ ತರ ತಲೆ ಆಡಿಸ್ತಾ ಇದ್ದೀರಿ. ಅವ್ರು ಕೇಳ್ತಾರೆ 50,000 ರೂಪಾಯಿ ಕೊಡಕ್ ಆಗುತ್ತಾ ನಿಮ್ಮಿಂದ? ಏನ್ ಮಾಡ್ಲಿ ಸೂರಪ್ಪ? ನಾನು ಹೇಳ್ದ ಕೇಳಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಸರಿಯಪ್ಪ. ಸಾರ್, ಗೌಡ್ರು ಹೇಳ್ತಾರೆ ಅವರು ಪೂಜೆ ಮಾಡೋದೇ ಗಾಂಧೀಜಿನಂತೆ, ಅವರು ನಿಜವಾಗ್ಲೂ ದೇಶಭಕ್ತರಂತೆ. ಒಂದು 15-20,000 ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆಲ್ಲ ಮನೆಗಳು ಕಟ್ಸ್ಕೊಡ್ತೀನಿ ಅಂತ ಇದ್ದಾರೆ. ಹೌದೇನ್ರಿ? ಹೌದು ಸಾಹೇಬ್ರೆ, ನಮ್ಮೂರಿನ ಜನ, ನಮ್ಮ ಹಳ್ಳಿ ಜಮೀನಾಗ ದುಡಿಯೋ ಜನ. ನಾನು ಈ ಊರಿಗೆ ಹಿರಿಯ ತಂದೆ. ಅಯ್ಯೋ ಪಾಪ. ಇವ್ರಿಗೆಲ್ಲ ಖಂಡಿತ ಮನೆ ಕಟ್ಟಿಸ್ಕೊಡ್ತೀನಿ. ಸೂರಪ್ಪನವ್ರೆ, ಆ ಮಾತಿಗೆ ನೀವೇ ಹೌದು ಹೌದು. ಗೌಡ್ರೆ, ಸೂರಪ್ಪನವ್ರ ಮುಖ ನೋಡ್ಕೊಂಡು ನಿಮ್ಮನ್ ಬಿಡ್ತಿದ್ದೀನಿ. ಆಡಿದ ಮಾತನ್ನು ಉಳಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲಾದ್ರೂ ಉಂಟೆ ಸಾಹೇಬ್ರೆ. ಕಾನ್ಸ್ಟೇಬಲ್. ಎಸ್ ಸರ್. ಬರ್ಲಾ? ಒಳ್ಳೆ ಸರ್, ಒಳ್ಳೆ ಸರ್, ಒಳ್ಳೆ ಸರ್. ಅಯ್ಯೋ, ಅಲ್ಲ ಕಣೆ ಅಂಬ, ನಮ್ಮ ಸೂರಿಗೆ ಎಷ್ಟು ಒಳ್ಳೆತನ ಇದೆಯೋ ಅಷ್ಟೇ ಕಿಲಾಡಿತನೂ ಇದೆ. ಆ ಗಿರಿ ಗೌಡ ಅವ್ರ ಅಪ್ಪರಾಣೆ ಒಬ್ಬರಿಗೆ ಒಂದು ನಯಾ ಪೈಸಾ ಕೈ ಎತ್ತಿ ಕೊಟ್ಟು ಅಭ್ಯಾಸ ಇಲ್ಲ. ಅಂತ ಜಿಪುಣ ಕಣೆ ಅವನು, ಅಂತ ಜಿಪುಣ. ಅಂಥವನ ಹತ್ರ 16,000 ರೂಪಾಯಿ ಖರ್ಚು ಮಾಡಿಸಿ ಹರಿಜನರಿಗೆಲ್ಲ ಮನೆ ಕಟ್ಸಿಕೊಡ್ತಿದ್ದಾನೆ ಅಂದ್ರೆ ನಮ್ಮ ಸೂರಿ ಕಿಲಾಡಿ ಅಲ್ವಾ? ನೋಡು, ಅವನು ತುಂಬಾ ದೂರಾಲೋಚನೆ ಕಣೆ, ತುಂಬಾ ದೂರಾಲೋಚನೆ. ಇಂಥ ಮಕ್ಕಳು ಹುಟ್ಟೋದು ಬಹಳ ಅಪರೂಪ ಕಣೆ, ಬಹಳ ಅಪರೂಪ. ಹೌದು ಅಂದ್ರೆ ಅಪರಂಜಿ ಅಂತ ಗುಣ. ಜಾತಿ ವ್ಯತ್ಯಾಸ ಇಲ್ಲ, ಬಡವ ಸಾಹುಕಾರ ಅನ್ನೋ ತಾರತಮ್ಯ ಇಲ್ಲ. ಅವನ ಹೆತ್ತಮ್ಮ ಪುಣ್ಯವಂತೆ. ಓ ಬೇಡ ಕಣೋ, ಅಲ್ಬೇಡ ಕಣಪ್ಪ. ಈ ನಿಂಗೆ ಆಟ ಹಿಡಿದ್ರೆ ನಾನೇನೋ ಮಾಡ್ಲಿ? ಲಚ್ಚೆ ಮಾಡ್ಬೇಡ್ದು. ಅಲ್ಲಿ ಕುಡಿಯಪ್ಪ, ಅಲ್ಲೋ ಕುಡಿಯೋ. ಅಯ್ಯೋ ಕುಡಿಯೋ. ಯಾಕೆ ಬರ್ತಾ ಇದ್ದಾನೆ? ಏನಪ್ಪ ಮಾಡಿ
ಒಂದೇ ಸಂಚೆ ಆಟ ಹಿಡಿತಾನೆ. ನಾನು ನಿನಗೆ ಬಡ್ಕೊಂಡೆ, ಮದುವೆ ಮಾಡ್ಕೊಂಡು ನೀವು ದಿಕ್ಕ ಅಂತ ಕೇಳಿದ್ಯಾ ನನ್ ಮಾತ? ಆ ದೇವ್ರನ್ನ ಯಾವಾಗ ಬುದ್ಧಿ ಕೊಡ್ತಾನೋ ಏನು. ಇಲ್ಲಿ ಕೊಡವ, ನಾನು ಸುಧಾರಿಸ್ತೇನೆ. ಬಾಪ. ಅಳ್ಬೇಡ 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 ಅಳ್ಬೇಡ. ನೋಡಲಿ, ಇಲ್ಲಿ ನೋಡು, ನಿಮ್ಮಮ್ಮ ನೋಡು, ನಿಮ್ಮಮ್ಮ ಅಮ್ಮ ನೋಡು. ನೀನ್ ಆಟೋದವ್ರಿಗೆ ಎಲ್ಲೋಗಿದ್ದೆ ನೀನು? ಮನೇಲಿ ಕೆಲಸ ಅನ್ಕೋಗಿಲ್ಲ ನಿಮ್ಮ ಏನಂತ ಹೆಸರೇನ್ ಮಾಡಿದ್ಯ ನಿಮ್ಮ ಮನೆಗೆ? ಬಟ್ಟೆ ನೋಡಿ ಹೋಗೋದಿಲ್ಲ. ಅಂತೂ ಒಳ್ಳೆ ಕೆಲಸ ಮಾಡ್ದೆ ಬಿಡು. ಆ ಪೊಲೀಸ್ನವ್ರ ಬಗ್ಗೆ ಗಲಾಟೆ ಮಾಡದೆ ಇದ್ದಿದ್ರೆ ಕಾಸು ಬಿಚ್ತಾ ಇದ್ದ ನನ್ ತಮ್ಮ. ಗೌಡ್ರೆ, ಅದ್ರ ಗುಟ್ಟೆ ಬೇರೆ. ಏನದು ಗುಟ್ಟು? ನಿಮ್ ತಮ್ಮನ್ನ ಹೆದರಿಸಿದ್ದು ಪೊಲೀಸ್ನವರಲ್ಲ, ನಮ್ಮ ಚಂದ್ರ. ಮತ್ತೆ ಪೊಲೀಸ್ನವ್ರು ಒಂದೆಲ್ಲಪ್ಪ? ಅದೆಲ್ಲ ವೇಷ ಗೌಡ್ರೆ, ವೇಷ. ನಾಟಕದ ಕಂಪನಿ ಪೊಲೀಸ್ನವ್ರ ಬಟ್ಟೆ ತರಿಸಿ ನಮ್ ಚಂದ್ರನಿಗೆ ತೊಡಿಸಿ ನಿಮ್ ತಮ್ಮನ ಮನೆ ಮುಂದೆ ನಿಲ್ಲಿಸಿ ಗಲಾಟೆ ಎಬ್ಬರಿಸಿ. ಲೋ ಅಪ್ಪ, ನನ್ನೂ ಹಂಗೆ ಎಲ್ಲಾದ್ರೂ ಏನ್ ಮಾಡಿಸ್ಬಿಟ್ಟಿಯೋ ಸೂರಪ್ಪ? ಎಲ್ಲಾದ್ರೂ ಉಂಟೆ ಗೌಡ್ರೆ, ದಡ್ಡರಿಗಾದ್ರೆ ದೊಣ್ಣೆ ಪೆಟ್ಟು, ನೀವು ಗುಡ್ಡದಂತವ್ರು ಬರೀ ಮಾತ್ನಾಗೆ ಪೆಟ್ಟು ಕೊಟ್ರೆ ಸಾಕು ಅಂತೀಯೇನೋ? ಏನ್ ಅಣಗಿಸ್ಕೋತಾ ಇದೀಯೋ? ಹುಡುಗು 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 ಹುಡುಗು. ನೀನ್ ಆಡ್ದ ಆಟ ಇದೆಯಲ್ಲ, ಅದೇ ಆ ಚಂದ್ರು ಪೊಲೀಸ್ ಸ್ಟೇಷನ್ ಹಾಕೊಂಡು ನನ್ನ ತಮ್ಮನ್ ಏನ್ ಮಾಡ್ತಿದ್ದು, ಅದನ್ನ ನೆನೆಸ್ಕೊಂಡು ಹೊಟ್ಟೆ ಹುಣ್ಣಾಗ್ತಾ ಇದೆಯಪ್ಪ. ನೋಡ್ರೆ, ನೀವು ನಡೀರಿ ಮನೆಗೆ, ನಿಮ್ಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನಪ್ಪ ಅದಂಥ ಕೆಲಸ ನಿನಗಿರುವುದು? ಹಾಗೂ ಸಂಜೆ ಆಗ್ತಾ ಬಂತು, ನೀರಿದೆ, ಸಂಧ್ಯಾ ಒಂದೇ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಈ ನೀರ್ನಾಗ ಏನಾಗಿದೆ ನೀರಿಗೆ? ಏನಾಗೈತಾ? ನಿಂಗೆಲ್ಲೋ ಪೂರಾ ಬುದ್ಧಿ ಕೆಟ್ಟೋಗೈತೆ, ಹೋಗತ್ತಾ? ಅಲ್ಲ, ಕಣ್ ಕಾಣಕ್ಕಿಲ್ವಾ? ಆ ಹೆಣ್ಮಕ್ಳೆಲ್ಲ ಬಟ್ಟೆ ಒಗಿತಾವ್ರೆ, ಐಕ್ಳೆಲ್ಲ ಏನೇನೋ ತೊಳ್ಕೊತಾವ್ರೆ, ಈ ನೀರ್ನಾಗ ಹೋಗಿ ಸಂಧ್ಯಾ ಒಂದೇ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಐಕ್ಳೆಲ್ಲ ಏನೇನೋ ತೊಳ್ಕೊತಾವ್ರೆ, ಹೆಣ್ಮಕ್ಳು ನೀರ್ನ ಕುಡಿತಾರೆ, ಅದೇ ನೀರ್ನಲ್ಲಿ ಅಡಿಗೆ ಮಾಡ್ತಾರೆ. ಈ ಸೂರ್ಯ ಮೂಗ್ ಹಿಡ್ಕೊಂಡು ಆಚಮನ ಮಾಡ್ಬಿಟ್ರೆ ಏನ್ ಪ್ರಾಣನ ಹೋಗುತ್ತೆ? ಏನಪ್ಪ ನೀನು ನಿನ್ನ ಮಾತಿನ ದಾಟಿನೇ ಬದಲಾಯಿಸ್ತಾ ಇದೆಯಲ್ಲ. ನೀನು ಕಳ್ಳ ಕಳ್ಳ. ನಿನ್ ಮನಸ್ಸಾಗಿ ಏನೋ ಐತೆ ಐತೆ, ಅದನ್ನು ಬಿಚ್ಚು. ಗೌಡ್ರೆ, ನಿಮ್ಮ ತಮ್ಮ 1000 ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆ ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ತೋಟದ ಸೀನಿಯರ್ ಬಾವಿನ ಅವ್ರಿಗೆ ಬಿಟ್ಕೊಟ್ರೆ ಒಟ್ಟಪ್ಪ ಗಸ್ತು. ಆಗ್ಲೇ ನನ್ನ ತಮ್ಮನಿಗೆ ಮಾಡದೆ ಬೇಸ್ತು, ಈಗ ನನಗೆ ಸುಸ್ತು. ಕಿಲಾಡಿ ಕಣಯ್ಯ ನೀನು. ಏ ಮಾಚ, ಸಿದ್ಧ, ಕೆಂಪ, ಬಂದ್ರಲ್ಲಿ ಎಲ್ಲ ಬಂದ್ರಲ್ಲೇ ಇಲ್ಲಿ. ಇನ್ನು ಮ್ಯಾಗೆ ಈ ಕೊಚ್ಚೆ ನೀರ್ ಕುಡಿದು ಕಾಲ ಬಡ್ದು ಸಾಯ್ಬೇಡಿ. ಇವತ್ತೇ ಹೇಳಿರ್ತೀನಿ, ಇನ್ಮೇಲೆ ಯಾರಾದ್ರೂ ಈ ನೀರ್ ಮುಡ್ತು ಅಂದ್ರೆ ಬಲಿ 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 ಹಾಕಿಬಿಟ್ಟೇನು. ಹೋಗಿ ನಮ್ ತೋಟದ ಬಾವಿ ನೀರ್ ತಗೊಳ್ಳಿ. ಸರಿಯಾ? ಸಂತೋಷನ? ನಿಮಗೆ ಸಂತೋಷನಾ? ಈ ವಯಸ್ಸು ನಿನ್ನಿಂದ ನಾನ್ ಬುದ್ಧಿ ಕಲಿಬೇಕಾಯ್ತಲ್ಲ ಸೂರಪ್ಪ. ಏನಾದ್ರೇನು, ಕೋಟಿ ರೂಪಾಯಿ ಸಂಪಾದನೆ ಮಾಡಿದಿರ್ತಾನೆ, ಇಂಥ ಸಂತೋಷ ಸಿಗ್ತದ? ಬಹಳ ದೊಡ್ಡ ಪುಣ್ಯ ಮಾಡಿ ಪಡಿಬೇಕು ನಿನ್ನಂತ ಒಬ್ಬ ಮಗನ್ನ. ಹಂದಿ ಹೆಣ್ಮಕ್ಳು ಹುಟ್ಟಿದ್ರೆ ಏನಪ್ಪಾ ಪ್ರಯೋಜನ, ಏನಪ್ಪಾ ಪ್ರಯೋಜನ?